ಆಗ್ಬೇಕು, ಹೀಗೆ ಆಗ್ಬೇಕು. ಸಾಯಿ ಮಗ್ನೆ. ಇವಳು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾಳೆ ಅಂತ ಗೊತ್ತಿದ್ರೂ ನಾನು ಮುಚ್ಕೊಂಡೇ ಇರಬೇಕು. ಯಾವ ಗಂಡಸ್ಗೂ ಬೇಡಪ್ಪ ಈ ಬಾಳು. ಏಯ್, ಮೊದಲು ಈ ಚಾನಲ್ ಚೇಂಜ್ ಮಾಡೋ, ಇಲ್ಲಾಂದ್ರೆ ಸರಿ ಇರಲ್ಲ ನೋಡ. ಏನ್ ತಮಾಷೆನಪ್ಪ. ಓಹೋ, ನೆಗ್ಲೆಕ್ಟ್ ಮಾಡಿಬಿಟ್ರೆ ನಾನು ಬಿಟ್ಬಿಡ್ತೀನಾ? ಇರು, ನಿನಗಿದೆ ಕಣೆ, ಈಗ ನೀನು ಅಳೋ ಥರ ಮಾಡ್ತೀನಿ, ಇರು. ಯಾಕೆ ಎಳಿತಾ ಇದ್ಯಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ ಅಂತ ನಗ್ತಿದ್ದೆ ಅಲ್ಲ. ಬಾಬಾ ಈಗಿದೆ ಬಾ ಮಾರಿ ಹಬ್ಬ. ಏಯ್ ನಿಂತ್ಕೋ, ಎಲ್ಲಿ ಹೋಗ್ತಾ ಇದ್ಯಾ? ಏನ್ ಕೂತಿದ್ಯಾ ಪಾಪಚ್ಚಿ? ಅದು ಅದು ನಂಗೆ ಹೇಳು, ನಾನ್ ನಿಂಗೆ ಹುಡುಕ್ ಕೊಡ್ತೀನಿ. ಇಲ್ಲ, ಅದು ನಾನೇ ಹುಡುಕ್ಬೇಕು, ನಾನು ಹುಡುಕೋತೀನಿ, ನೀವು ಸುಮ್ಮನೆ ಇರ್ಬಿಡಿ. ಏನ್ ಹುಡುಕ್ತಾ ಇದೆ ಅಂತ ಅದು ಹೇಳು, ನಾನು ಹುಡುಕಕ್ಕೆ ಹೆಲ್ಪ್ ಮಾಡ್ತೀನಿ. ಏಯ್, ನಾನು ಹೇಳಿದ ಕಡೆ ಬರ್ತಾ ಇರೋ ಅಷ್ಟೇ. ಏನ್ ಹುಡ್ತಾ ಇದ್ಯಾ ಮಾವ? ನಾನು ಹೆಲ್ಪ್ ಮಾಡ್ಲಾ? ನಾನು ಹುಡುಕೊಂತೀನಿ ಅಂಜು. ಏನೇ ಹೇಳು, ಆಗಿನ ಕಾಲದ ನೆನಪುಗಳೇ ಬೇರೆ ಅಲ್ವಾ? ನಾನು ನೀನು ಮರ ಹತ್ತಿದ್ದು, ನೀನು ಮರದಿಂದ ಬಿದ್ದಾಗ ಅಪ್ಪ ಅಮ್ಮ ಬೈತಾರೆ ಅಂತ ನಿನ್ನ ಚರ್ಮದ ಕಲರ್ಗೆ ಮ್ಯಾಚ್ ಆಗೋ ಥರ ಮಣ್ಣು ತಂದು ನಿನ್ನ ಗಾಯ ತುಂಬ ಹಚ್ಚಿದ್ದು, ಅದು ಮಜಾನೇ ಬೇರೆ. ಆಗ್ಲೇ ನಿನ್ಗಿಂತ ಕ್ರಿಮಿನಲ್ ಐಡಿಯಾಗಳೆಲ್ಲ ಹೇಗೆ ಬರ್ತಿತ್ತಣ್ಣಯ್ಯ? ಡ್ಯಾಡ್, ನೀವು ಈ ರೇಂಜಿಗೆ ಕಿಲಾಡಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅನ್ಬಿಲೀವೇಬಲ್. ಅದೇನ್ ಹುಡುಕ್ತಾ ಇದೆ ಅಂತ ಹೇಳಿ ಹುಡುಕು. ಸುಮ್ಮನೆ ಆ ಕಡೆ ಈ ಕಡೆ ತಿರುಗ್ತಾ ಇದ್ರೆ ನಿಮ್ಗೆ ಏನ್ ಗೊತ್ತಾಗ್ಬೇಕು? ಗಂಡ ಏನೋ ಒಂದು ಹುಡುಕ್ತಾ ಇದ್ದೀನಿ, ಅದನ್ನ ಹುಡ್ಕೊಡ್ಬೇಕು ಅಂತ ಜ್ಞಾನ ಇಲ್ವಾ ನಿನ್ಗೆ? ಗಂಡನ್ ಕಷ್ಟಕ್ಕಾಗಲ್ಲ ಅಂದ್ಮೇಲೆ ಯಾಕೆ ನನ್ನ ಮದ್ವೆ ಆದ್ರೆ ನೀನು? ಆದಿತ್ಯ, ಏನಾಯ್ತು? ಏನ್ ಹುಡುಕ್ತಿದ್ಯಾ ಆದಿತ್ಯ? ಏನೋ ಒಂದು ಇಂಪಾರ್ಟೆಂಟ್ ವಸ್ತು ಕಳ್ಕೊಂಡಿದ್ದೀನಿ, ಅದನ್ನು ಹುಡುಕ್ತಾ ಇದ್ದೀನಿ. ಎಲ್ಲೋ ಹೋಯ್ತಪ್ಪ. ಆದಿತ್ಯ, ಏನಾಯ್ತು? ಚಂದ್ರ, ನೀನು ಅನ್ಕೊಂಡಿರೋ ಥರ ಹುಡುಗಿ ಅಲ್ಲ ಇವಳು. ನನಗೆ ಯಾಕೋ ಭಾಳ ಡೇಂಜರ್ ಅನ್ನಿಸ್ತಿದ್ದಾಳೆ. ನನಗೂ ಹಾಗೆ ಅನ್ನಿಸ್ತಿದ್ದಾಳೆ ಅಣ್ಣಯ್ಯ. ಇವಳು ಏನಾದರೂ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿರ್ಬೋದಾ ಅಂತ. ಈ ಮುಟ್ಟಾಳ ಸಂಜು ನಮಗೆ ಮ್ಯಾಟ್ರ್ ಹೇಳ್ತಿಲ್ಲ ಸರಿಯಾಗಿ. ಅವನೊಬ್ಬ ಶುದ್ಧ ತರಲೆ. ಕರಿ ಕೋರ್ಟ್ ಕಾಲಿಂಗ್. ಏನಾದರೂ ಹೊಸ ಬಾಂಬ್ ರೆಡಿ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ರಿಸೀವ್ ಮಾಡೋದೇನು ಅಂತ ಕೇಳು. ಹೇಳಿ ಸರ್. ನಾನು ಬರ್ತಾ ಇದ್ದೀನಿ. ಈಗ ಬರ್ತಾ ಇದ್ದೀರಾ? ಈಗಲ್ಲ, ಆದರೆ ಸದ್ಯದಲ್ಲೇ. ಥ್ಯಾಂಕ್ಸ್ ಸರ್. ಬೇಗ ಫಾರ್ಮಾಲಿಟೀಸ್ ಮುಗಿಸ್ಬಿಡಿ ಸರ್. ಇವತ್ತೇ ಬೇಕಾದರೂ ಬನ್ನಿ, ಆಸ್ತಿ ಒಂದು ಟ್ರಾನ್ಸ್ಫರ್ ಮಾಡಿಕೊಟ್ಬಿಡಿ. ಏನು ಆಸ್ತಿ ಟ್ರಾನ್ಸ್ಫರ್ ಮಾಡೋದು ಅಂದರೆ ಬ್ಯಾಂಕಲ್ಲಿ ದುಡ್ಡು ಹಾಕ್ದಷ್ಟು ಸಲೀಸು ಅಂದ್ಕೊಂಬಿಟ್ರಾ? ನಾನು ಹೊಸ ಜೋಡಿ ನೋಡಬೇಕು, ಅದಕ್ಕೋಸ್ಕರ ಬರ್ತಾ ಇದ್ದೀನಿ. ಅವ್ರನ್ನೇನು ನೋಡೋದಿದೆ ಸರ್, ರಾಜ ರಾಣಿ ಥರ ಇದ್ದಾರೆ. ಇರ್ಲಿ ಬನ್ನಿ, ಬೇಡ ಅನ್ನಕ್ಕೆ ನಾನು ಯಾರು? ಓಕೆ. ಮತ್ತೆ ಇಟ್ಟ ಬಾಂಬು. ಏನಾಯ್ತಣ್ಣಯ್ಯ? ಏನಂತೆ ಒಂದು? ಮತ್ತೆ ಬರ್ತಾನಂತೆ, ಹೊಸ ಜೋಡಿ ನೋಡ್ಬೇಕಂತೆ. ಒಳ್ಳೆ ಓತಿ ಕ್ಯಾತನ್ ಸಾಹಸ ಆಯ್ತು ಇವೊಂದು. ಸಮಾಧಾನ ಮಾಡ್ಕೊಂಡಯ್ಯ, ಇಷ್ಟು ದಿನ ನಡ್ಕೊಂಡು ಬಂದಿಲ್ವಾ, ಇನ್ ಮುಂದೆನೂ ಹಾಗೆ ಆಗುತ್ತೆ. ಅಲ್ಲೇ ನಾವು ಹಳ್ಳಕ್ಕೆ ಬೀಳೋದು. ಇಷ್ಟು ದಿನ ಸಂಜು ಮಾತ್ರ ಇದ್ದ, ಮ್ಯಾನೇಜ್ ಮಾಡ್ತಿದ್ವಿ. ಈಗ ವಸುಂಧರ ಬಂದಾಗಿಂದ ಇಬ್ರು ಕೋತಿಗಳ ಥರ ಆಡ್ತಿದ್ದಾರೆ. ಇವರೇನಾದ್ರೂ ಲಾಯರ್ ಮುಂದೆ ಸ್ವಲ್ಪ ಎಡವಟ್ಟು ಮಾಡಿದ್ರು ಅಂದ್ರೆ
ಎಲ್ಲ ಹೋಲ್ಸೇಲ್ ಆಗಿ ಸಿಕ್ಕಾಕೋತೀವಿ. ಏನೇನೋ ಯೋಚನೆ ಮಾಡಿ ಈಗಲೇ ತಲೆ ಕೆಡಿಸ್ಕೋಬೇಡ. ನೀನು ಅಂದ್ಕೊಂಡಿದ್ದ ಥರ ಏನೂ ಆಗಲ್ಲ. ಟೆನ್ಷನ್ ಬಿಟ್ಟು ಆರಾಮಾಗಿರು. ಚಂದ್ರ, ಈಗ ಸಮಾಧಾನ ಮಾಡ್ತಿದೀಯೋ? ಆ ಲಾಯರ್ ಬಂದಾಗ ಒಂಚೂರು ಎಡವಟ್ಟಾಯ್ತು ಅನ್ಕೋ, ನಾನು ಮನುಷ್ಯ ಆಗಿರಲ್ಲ. ಸಂಜು ವಸುಂಧರನ ಆ ಗೇಟ್ ಕೂಡ ದಾಟಕ್ ಬಿಡಲ್ಲ ನಾನು. ಆ ಆದಿತ್ಯ ಕಾವೇರಿನ ಹೆಂಗು ಸುಟ್ಟಾಕಿದ್ನೋ ಅದಕ್ಕಿಂತ 100 ಪಟ್ಟು ಕೆಟ್ಟದಾಗಿ ಸುಟ್ಟಾಕ್ತೀನಿ. ನಾನೆಂತ ರಾಕ್ಷಸ ಅಂತ ತೋರಿಸ್ತೀನಿ. ನನ್ನ ಕೋಪ ಇವ್ರು ಯಾರು ನೋಡಿಲ್ಲ. ಆ ಲಾಯರ್ ಬರಲಿ. ಬರ್ತಾ ಇರೋದು ನೋಡು, ಈ ದೌಲತ್ಗೇನು ಕಡಿಮೆ ಇಲ್ಲ. ಏಯ್, ಏನ್ ಕೂತ್ಕೊಂಡ್ಬಿಟ್ಟೆ? ಎದ್ದೇಳೆ, ನಾನು ನಿಂತ್ಕೊಂಡಿಲ್ವಾ ಇಲ್ಲಿ? ನೀನ್ ನಿಂತ್ಕೊಂಡಿದ್ಯೋ ಅಥವಾ ಆಟ ಆಡ್ತಿದ್ಯೋ ನನ್ಗೇನ್ ಗೊತ್ತು? ನಿನ್ನ ಅವ ನೋಡೋನು. ಏಯ್, ಬಾಯ್ಲಿ, ನೋಡ್ ನನ್ನ, ನೋಡಿಲೆ. ಏಯ್, ಏನ್ ಹಂಗ್ ನೋಡ್ತಿದ್ಯಾ? ದೃಷ್ಟಿ ಕೆಳಗಡೆ ಇರ್ಲಿ. ನನ್ನನ್ನೇ ನೋಡೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿಂಗೆ? ಗಂಡನ್ನೇ ಗುರಾಯಿಸ್ತಿದ್ಯಾ? ಇದೆಲ್ಲ ಜಾಸ್ತಿ ಆಯ್ತು. ಇದನ್ನೆಲ್ಲ ಬೇರೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಅಲ್ಲ. ಏಯ್, ಗಂಡನ್ ಸೇವೆ ಮಾಡ್ಬೇಕು ನೀನು. ಅಂತದ್ರಲ್ಲಿ ನನಗೆ ತಿರುಗಿಸ್ ಮಾತಾಡ್ತೀಯಾ? ಎಲ್ರನ್ನ ಕರೆಸಿ ಗಲಾಟೆ ಮಾಡ್ಬಿಡ್ತೀನಿ ಅಷ್ಟೇ. ಇವಾಗ ಈಗೇನೇನ್ ಪ್ರಾಬ್ಲಮ್ಮು? ಗಂಡ ಊಟ ಮುಗಿಸ್ಕೊಂಡು ಬಂದ ಮೇಲೆ ತಾಂಬೂಲ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಯಾವನ್ ಗಂಡ? ಗಂಡ ಗಿಂಡ ಅಂತ ಸರಿ ಇರಲ್ಲ. ಅಯ್ಯೋ, ಹೊರಗಿನ ಪ್ರಪಂಚಕ್ಕೆ ನಾವು ಗಂಡ ಹೆಣ್ತೀನಿ. ಸರಿ ಆಯ್ತು ಬಿಡು, ಎಲ್ರಿಗೂ ಹೇಳ್ಬಿಡ್ತೀನಿ. ಆಗ ನೀನ್ ಆಚೆ ಹಾಕ್ತಾರೆ, ಹೋಗು ಆಯ್ತಾ? ಮಹೇಂದ್ರ ಸರ್ ಬನ್ನಿ ಇಲ್ಲೇ. ಮಹೇಂದ್ರ ಸರ್, ಆಯ್ತು, ತಾಂಬೂಲ ತಾನೆ, ಸರಿ. ಐ ಹೆಂಡತಿ ಹೆಂಗ್ ದಾರಿಗೆ ಬಂದ್ಬಿಡ್ಲಪ್ಪ. ನಮಗ್ ಗೊತ್ತು ಎಲ್ಲೆಲ್ಲಿ ಸ್ವಿಚ್ ಒತ್ತಿದ್ರೆ ಯಾವ್ಯಾವ ಲೈಟ್ ಆನ್ ಆಗತ್ತೆ ಅಂತ. ನಂಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಬಾ, ಇದೇ ಇವತ್ತು ನಿನ್ಗೆ. ಆವಾಜ್ ಹಾಕಕ್ಕೆ ಬಾಯಿ ಇರಬಾರ್ದು, ಹಂಗ್ ಮಾಡ್ತೀನಿ, ನೋಡ್ತಿರು. ಪಾನು ಬನಾರಸು ಬಾಲ ಕುಡಿ ಜಾಯ್. ಆಯ್ತಾ? ಹಾ ಆಯ್ತು. ಎಷ್ಟೊತ್ತು ಅಂತ ಕಾಯೋದಿಲ್ಲಿ? 2 ನಿಮಿಷ. ಹಾ ಆಯ್ತಮ್ಮ. ಏಯ್, ವಾವ್, ಸೂಪರ್. ರಾಜಸ್ಥಾನದಲ್ಲಿ ಏನಾದ್ರು ಬೀಡ ಅಂಗಡಿ ಇಟ್ಟಿದ್ಯಾ? ಎಲ್ಲ ಕೇಳಿದೆ ಅಷ್ಟೇ. ಈಗ ಈ ಮನೇಲಿ ಆದಿತ್ಯ ಅಂತ ಒಬ್ಬ ಹುಡುಗ ಇದ್ದಾನಲ್ಲ, ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅನ್ನೋ. ನನಗೆ ತಾಳಿ ಕಟ್ಟಿರೋ ಹುಡುಗನ ನೀವೆಲ್ಲ ಆದಿತ್ಯ ಅಂತ ಅನ್ಕೊಂಡಿದ್ದೀರಲ್ಲ, ಅವನು ಆದಿತ್ಯನೇ ಅಲ್ಲ. ಮಹೇಂದ್ರ ವರ್ಮ, ಇನ್ನು ನಿನ್ನ ರಾಜ್ಯಭಾರ ಶುರು. ಬಿ ರೆಡಿ.